ಯು ಆರ್ ಅ ಜೆನ್ಸಿ ರೈಟ್? ಹಾ, ಈ ಜಗತ್ತೇ ಜೆನ್ಸಿಗಳ ಜಗತ್ತು. ಜೆನ್ಸಿಗಳಿಗೆ IQ ಆಗಿರಬಹುದು ಅಥವಾ ಏನೋ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಆಗಿರಬಹುದು ತುಂಬ ಜಾಸ್ತಿ ಇದೆ. ಅದೇ ರೀತಿಯಾಗಿ ತುಂಬ ಕಡಿಮೆ ಅವಧಿಯಲ್ಲಿ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವಂಥದ್ದು ಓವರ್ ಕಾನ್ಫಿಡೆನ್ಸ್ ಆಗಿರಬಹುದು ಅಥವಾ ತುಂಬ ಡಿಮ್ಯಾಂಡಿಂಗ್ ಆಗಿರ್ತಾರೆ. ಸ್ವಲ್ಪಕ್ಕೂ ಅಯ್ಯೋ ನನ್ನ ಕೈಲಿ ಆಗ್ತಿಲ್ವಲ್ಲ, ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ಅನ್ನೋದು ಕೂಡ ಸಾಕಷ್ಟು ಪೋಷಕರು ಅನುಭವಿಸ್ತಾ ಇರುವಂತಹ ತಮ್ಮ ಮಕ್ಕಳ ಬಗೆಗಿನ ಮಾತು ಮತ್ತು ಅವರ ಭಾವನೆ ಇದು. ಬಟ್ ಇದು ಯಾವುದು ಅಂಕಿತ ನಿನ್ನಲ್ಲಿ ಇಲ್ಲ, ಏನು ಬೇಕು ಅಂತ ಅನ್ಸಲ್ವಾ? ಹೌದು. ಅಂದ್ರೆ ಬೀಯಿಂಗ್ ಅ ಜೆನ್ಸಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಹಠ ಮಾಡೋದು ಅದು ಇದು ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಮನೆಯಲ್ಲಿ ಅದು ಕಾಮನ್, ಅದು ಒಂದಿದೆ. ಬಟ್ ಸುಮ್ಮನೆ ಡಿಪ್ರೆಷನ್ಗೆ ಹೋಗ್ಬಿಡೋದು ಸಣ್ಣ ಪುಟ್ಟ ವಿಷಯಕ್ಕೆ. ಇವಾಗ ನನಗೆ ಅದು ಕೇಳಿದ ತಕ್ಷಣ ನನಗೆ ಕೊಡಿಸ್ಲಿಲ್ಲ, ಅವ್ರ ಹತ್ರ ಎಲ್ಲ ಇದೆ, ನನ್ನ ಹತ್ರ ಇಲ್ಲ, ಸೊ ನಾನು ಹಾಗೆ ಹಿಂಗೆ ಅನ್ನೋದು ಅದನ್ನೆಲ್ಲ ಮನ್ಸಿಗೆ ತೊಗೊಂಡ್ಬಿಡೋದು, ದಟ್ ಈಸ್ ನಾಟ್ ದಿ ಥಿಂಗ್. ಅಂದರೆ ಮುಂದೊಂದು ದಿನ ನಾವೇ ಮಾಡಿ ತೊಗೋಬೋದು ಅದಕ್ಕೆಲ್ಲ ಡಿಪ್ರೆಷನ್ಗೆ ಹೋಗಿ ಏನೋ ಬೇರೆ ನಿರ್ಧಾರಗಳು ಮಾಡ್ಕೊಳ್ಳೋದು. ಅಷ್ಟು ಬೇಗ ಡಿಸಿಷನ್ಸ್ಗಳನ್ನ ತೊಗೋಬಾರ್ದು. ಐ ವಿಲ್ ಡಿಮ್ಯಾಂಡ್ ಇಟ್ ಟು ಮೈ ಸೆಲ್ಫ್. ನನಗೆ ಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ, ನಾನು ಮಾಡಬೇಕು ಅಂದರೆ ಮಾಡೇ ಮಾಡ್ತೀನಿ. ಅಂದರೆ ಗಿವ್ ಅಪ್ ಅನ್ನೋದು ನಾನು ಇಲ್ಲಿವರೆಗೂ ಅದು ನನ್ನ ತಲೆಯಲ್ಲಿ ಬಂದೂ ಇಲ್ಲ, ಅದು ಯಾವತ್ತೂ ಮಾಡೋದೂ ಇಲ್ಲ. ನಾನು ಐ ಆಮ್ ಡಿಮ್ಯಾಂಡಿಂಗ್ ಆ ಥರ. ಒಂದೊಂದ್ಸಲ ಅಪ್ಪ ಅಮ್ಮಂಗೆ ಡಿಮ್ಯಾಂಡ್ ಅಂದರೆ ನಂಗೆ ಊಟ ಅದು ಬೇಡ, ನನಗಿದೇ ಬೇಕು, ಆ ಥರ ಡಿಮ್ಯಾಂಡ್ ಮಾಡ್ತೀನಿ ಹೊರತು ದೊಡ್ಡ ವಿಷಯದ ಏನೂ ಅಷ್ಟು ಡಿಮ್ಯಾಂಡ್ ಮಾಡಿ ಇಲ್ಲಿವರೆಗೂ ನಂಗೆ ಬೇಕು ಅಂದರೆ ಬೇಕು, ಇಲ್ಲಾಂದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಲ್ಲಿವರೆಗೂ ಆ ಥರ ಏನೂ ಇಲ್ಲ. ನನಗೆ ನಾನು ಡಿಮ್ಯಾಂಡ್ ಮಾಡ್ಕೋತೀನಿ ಅಷ್ಟೇ. ಅವಾಗ ನನಗೆ ಯಾಕೆ ಮಾಡೋಕ್ಕಾಗಲ್ಲ? ಇವಾಗ ಇಷ್ಟು ಪರ್ಸೆಂಟ್ ತೆಗಿಬೇಕು ಅಂದರೆ ಇಷ್ಟು ಪರ್ಸೆಂಟ್ ತೆಗಿಲೇಬೇಕು ನಾನು. ಇವಾಗ ನಾನು ಅದನ್ನ ಮಾಡಬೇಕು, ಅದನ್ನ ಓದಬೇಕು ಅಂದರೆ ಅದನ್ನ ಓದಲೇಬೇಕು ನಾನು. ಆ ಥರ ಡಿಮ್ಯಾಂಡ್ ಮಾಡ್ಕೊಂಡು ನಾನು ಚಾಲೆಂಜಿಂಗ್ ಆಗಿ ತಗೋತೀನಿ. ಈ ಡಿಮ್ಯಾಂಡ್ಸು ಎಲ್ಲ ಈಗಿರೋ ಮಕ್ಕಳಿಗೆ ಇದ್ಬಿಟ್ರೆ ಪೋಷಕರಂತೂ ಆರಾಮಾಗಿ ಹಾಯಾಗಿರ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು.